ಮಾಡ್ಕೊಂಡಿವ್ರಿ. ಈಗ ಹನುಮಂತ ಬಂದ ಕೂಡಲೇ ಸವಣೂರಿಂದ ಮೆರವಣಿಗೆ ಮಾಡ್ಕೊಂಡು ಡಿ ಜೆ ತೊಗೊಂಡು ಇಲ್ಲಿಂದ ಮೆರವಣಿಗೆ ಮಾಡ್ಕೊಂಬಂದು ಇಲ್ಲಿ ಊರಾಗೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರ್ಬೇಕಂತ ಮಾಡೇವ್ರಿ. ಹನುಮಂತ ಗುಡಿಗೆ ಹೋಗಿ ಆಶೀರ್ವಾದ ಭೇಟಿಯಾಗಿ ಬಂದವ ಬಂದು ಅಲ್ಲಿ ಹೋಗ್ತಾನೆ. ಹಂಗೆ ಬರ್ಬೇಕಾರೆ ಮಾಡ್ಕೊಂಡು ಇಲ್ಲಿ ಮನೆ ಮಟ್ಟ ಬಂದು ಮೆರವಣಿಗೆ ಮಾಡ್ಕೊಂಡು ಬರ್ಬೇಕಂತ ಮಾಡೇವ್ರಿ. ಎಷ್ಟು ಜನ ಸೇರ್ಬೋದು? ಭಾಳ ಜನ ಸೇರ್ತಾರೆ ರೀ, ಅಭಿಮಾನಿಗಳು ಭಾಳ ಸೇರ್ತಾರೆ. ನಿನ್ನೆ ಬರ್ತಾರಂತ ಭಾಳ ಜನ ಐತೆ. ಅಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ನಾಳೆ ಬರ್ಬೋದು ಅನ್ಸುತ್ತೆ. ಈಗ ಬಂದು ವಾಪಸ್ ಹೊಂಟಾರ? ಬಂದಾರ ಫೋನ್ ಹಚ್ಚ. ನಿನ್ನೆ ಒಂದಿಷ್ಟು ಮಂದಿ ಅಲ್ಲಿ ಕೆಲ್ಸಕ್ಕೆ ಮಾಡೋರು ಸಹಿತ ತಳ್ಳಳ್ಳಿರೋರೆಲ್ಲ ಹನುಮಂತ್ ಬರ್ತಾ ಅಂತಂದು ಹೇಳಿ ಸೂಟಿ ಮಾಡ್ಯಾರ. ಅಲ್ಲಿ ನಮ್ಮ ದೋಸ್ತ ಫೋನ್ ಮಾಡಿದ್ದ. ಅಂದರೆ ಹನುಮಂತನ ಕೆಲ್ಸಕ್ಕೆ ಹೋಗೋದು ಬಿಟ್ರ ಅಂದ್ರೆ ಬಂದ್ರೆ ನೋಡ್ಬೇಕು, ನಾವು ಊರ ಅಭಿಮಾನ ಅಲ್ಲ ಅಕ್ಕಪಕ್ಕ ನೋಡ್ಬೇಕಂತಂದು ಅಲ್ಲಿ ಕೆಲಸ ಮಾಡೋಣ ಅಂದಕ್ಕೆ ಫೋನ್ ಹಚ್ಚಿದ ನಮ್ಮ ದೋಸ್ತ. ಹಿಂಗೆ ಹನುಮಂತ ಏನಾರು ಬರಾಕುಂತಾನ ಅಂತಂದ. ಇಲ್ಲ ಬರಾಕುಂತಿಲ್ಲ ಅಂತಂದೆ. ಇಲ್ಲ ನಮ್ಮ ಇಲ್ಲಿ ಕೆಲ್ಸಕ್ಕೆ ಬರೋರು ಸೂಟಿ ಮಾಡ್ಯಾರ, ಹನುಮಂತ ಬರೋ ಸಂಬಂಧ ಅಂತಂದು ಇಲ್ಲ ಅಂತಂದೆ. ಈಗ ಹನುಮಂತನ ಮದುವೆ ಭಾಳ ಚರ್ಚೆ ಆಗ್ತದೆ. ಮದುವೆ ಆಕತ್ರಿ, ಒಟ್ಟು ಆಕತಿ. ಇನ್ನೊಂದು 2-3 ತಿಂಗಳೊಳಗೆ ಆಕತಿ. ಆದ್ರೆ ಅಷ್ಟೇ ಅಷ್ಟೇ. ಲವ್ ಮಾಡ್ತಾನೆ ಹನುಮಂತ ಅಂತ ನಿಮ್ಮ ಸ್ನೇಹಿತರು ನಿಮ್ಮ ಎದುರಿಗೆ ಹೇಳ್ತಾನೆ? ಲವ್ ಮಾಡ್ತಾನೆ. ಅಲ್ಲೇ ಹೇಳಿದಾನಲ್ಲ, ಸುದೀಪ್ ಸರ್ ಹೇಳಿದಾರ. ಸುದೀಪ್ ಸರ್ಗೆ ಗೊತ್ತೈತಿ, ಅಲ್ಲೇ ಸ್ಟೇಜ್ ಮೇಲೆ ಹೇಳಿದಾನೆ. ಮಾಡ್ತಿರೋದು ಖರೆ. ಒಟ್ಟು ಮದುವೆ ಆಗುತ್ತೆ ಇನ್ನೊಂದು 2-3 ತಿಂಗಳಲ್ಲಿ. ಲವ್ ಮಾಡ್ತಾರೆ, ಇಬ್ಬರು ಒಪ್ಪಿಕೊಂಡಿದ್ದಾರೆ. ಏನು ಇಂಟರ್ ಕಷ್ಟ ಅದೇನು ಗೊತ್ತಿಲ್ಲ, ಒಟ್ಟು ಆಕತ್ತೆ. ಲವ್ ಮಾಡಿ ಅಷ್ಟೇ. ಏನು ಹೇಳ್ತಿದ್ದೆ ನಿಮ್ಮ ಎದುರಿಗೆ ಹುಡುಗಿ ಬಗ್ಗೆ? ಏನು ಹೇಳ್ತಿದ್ದಿಲ್ಲ, ಅಷ್ಟೇ ಮಾತಾಡ್ತಿದ್ರು. ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ವಿ? ಈಗ ಬರೋದು ಫುಲ್ ಸಿದ್ಧತೆ ಎಲ್ಲ ರೆಡಿ ಮಾಡ್ಕೊಂಡಿವ್ರಿ. ಡಿ ಜೆ ತೊಗೊಂಡು ಸವಣೂರಿಂದ ಫುಲ್ ಫಂಕ್ಷನ್ ಐತ್ರಿ. ನಾ ಬೆಳಗ್ಗೆ ಇವತ್ತು ಮಾರ್ಕೆಟಿಗೆ ಹೋಗಿದ್ರಿ. ಅಲ್ಲಿ ನಿಂತಿರೋ ಜನ ಏನು ಕೇಳಿದ್ರು ಅಂದ್ರೆ ನನ್ನ ಹನುಮಂತ ಬಂದಾನಂತಲ್ವ ಸವಣೂರಿಗೆ ಅಂತಂತಂದ್ರು. ನನಗೆ ಗೊತ್ತಿಲ್ಲ ಹಿಂಗೆ ಬಂದ ಅಂತಂದು ಹೇಳಿ ನಾನು ಅಲ್ಲಿ ಬೈಕ್ ತೊಗೊಂಡು ಹೋದ್ರಿ. ಅಲ್ಲಿ ನಡೀತಾ ಇರೋದು ಬೇರೆ ಫಂಕ್ಷನ್, ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಕತ್ತೈತಿ. ಹನುಮಂತಂದ ಅದಂತಂದು 4-5 ಜನ ಹೇಳ್ಬಿಟ್ರು. ನಾನು ಅಲ್ಲಿವರೆಗೆ ಓಡಿ ಹೋಗಿದ್ದೆ ಹನುಮಂತಂದ ಇರ್ಬೋದು ಅಂತಂದು. ಅವಾಗ ಮತ್ತೆ ನಾ ಮಲ್ಲಿಂಗ ಫೋನ್ ಮಾಡಿ ಕೇಳಿದೆ, ಹನುಮಂತ ಬರ್ತಾನ ಅಂತ ಕೇಳಿದೆ. ಇಲ್ಲ ನಾಳೆ ಬರ್ತಾನ ಅಂತಂದ್ರು. ನಾಳೆ ಫುಲ್ ಅದ್ದೂರಿ ಕಾರ್ಯಕ್ರಮ ಐತ್ರಿ. ಅವ್ನು ಬರೋದ್ರಿಂದ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬರ್ತೀವಿ. ಸರ್ ಇದು ಗೆದ್ದಾಗ ಅದು ನಮ್ಮ ಹಾವೇರಿಗೆ ಅಷ್ಟೇ ಅಲ್ರಿ, ಉತ್ತರ ಕರ್ನಾಟಕದ ಒಂದು ದೊಡ್ಡ ಗೆಲುವು ರೀ ಇದು. ಎಷ್ಟು ಜನ ವೋಟ್ ಮಾಡ್ಯಾರ ಅವ್ರಿಗೆ ಧನ್ಯವಾದಗಳು. ಆಮೇಲೆ ಬಿಗ್ ಬಾಸ್ ಒಳಗೆ ಎಷ್ಟು ಮಂದಿ ಇದ್ರು ಯಾರಿಗೂ ಬೇಡಾಗಿಲ್ರಿ ಅವ. ಅಷ್ಟು ಮಂದಿದ್ದು ಕೊಟ್ಟಿದ್ರು, ಅಷ್ಟ್ರು ಕೊಡು ಎಲ್ಲರೂ ಕೊಟ್ಟು ಚಲೋತ್ನಾಗ ಅದಾನ. ಆಮೇಲೆ ಅಲ್ಲಿ ಗೆಲುವಾಗ ಟೈಮ್ನಾಗ ಅಷ್ಟ್ರ ಮಕ್ಕದಾಗ ಹನುಮಂತ ಗೆದ್ದ ಅನ್ನೋ ಭಾವನೆ, ಕೆಟ್ಟ ಭಾವನೆ ಇದ್ದಿದ್ದಿಲ್ಲ ಎಲ್ಲರಿಗೂ ನಗು ಇತ್ತು. ಗೆದ್ರು ಚಲೋ ಆತ ಅನ್ನೋರು. ಆಮೇಲೆ ಅವ್ರ ಮಂಜಾಣರಾಗಿರ್ಬೋದು, ತ್ರಿವಿಕ್ರಮ ಆಗಿರ್ಬೋದು, ಮತ್ತು ಅವ್ನ ಫ್ರೆಂಡ್ ಎಲ್ಲರೂ ಫುಲ್ ಕ್ಲೋಸ್ ಆಗಿದ್ರು. ಅದೊಂದು ಖುಷಿ ರೀ. ಆಮೇಲೆ ನಿನ್ನೆ ನಾನು ಅದು ಯೂಟ್ಯೂಬ್ನಾಗ ನೋಡಿದ್ರಿ, ತ್ರಿವಿಕ್ರಮ ಅವ್ನು ಹನುಮಂತನ ಕೈ ಹಿಡ್ಕೊಂಡು ಕರ್ಕೊಂಡ್ಬಂದಿದ್ದು. ಅವ್ರಿಗೇನು ಬೇಜಾರಲ್ಲ, ಹನುಮಂತ ಗೆದ್ದಿದ್ದ ಖುಷಿ ಅಂತಂದು ಹೇಳ್ತಾನೆ. ರಜಿತ್ ಅಣ್ಣನ ಹಂಗೆ ಹೇಳ್ತಾನೆ, ಎಲ್ಲರೂ ಕೂಟ ಹಂಗೆ ಇದ್ದ. ಆಮೇಲೆ ಚುಲ್ಲೂರು ಬಡ್ನ್ಯಾಗ ಇದು ಫಸ್ಟಿಗೆ ಒಂದು ಜಿ ಕನ್ನಡದಿಂದನ ಫಸ್ಟಿಗೆ ಚಲೋ ಆತು. ಆಮೇಲೆ ಇವ ಬಿಗ್ ಬಾಸ್ನಾಗ ಹೋಗಿದ ಮ್ಯಾಗ ಗೆಲ್ತಾನ ಅನ್ನೋದು ಎಲ್ಲರಿಗೂ ಕಂಪ್ಲೀಟ್ ಇತ್ತು. ಆದ್ರೆ ಅವ್ರು ಇಷ್ಟು ದಿನ ನಾವು ಬಿಗ್ ಬಾಸ್ ಶೋ ನೋಡೋದ್ರದಾಗ ಬರೀ ಹೋದ ವರ್ಷ ಪ್ರತಾಪ ಸೆಕೆಂಡ್ ವಿನ್ನರ್ ಆದಾಗ ನಮಗೆ ಒಂಥರ ಬೇಜಾರಾತು, ಗೆಲ್ಬೇಕಾಗಿತ್ತು ಅನ್ನಿಸ್ತು. ಆಮೇಲೆ ಫಸ್ಟ್ನಾಗ ನಾನು ಅದು ದಿವಾಕರ ಚಂದನ್ ಶೆಟ್ಟಿ ಅವರು, ಅವಾಗ ನಮ್ಮ ಗೆಲುವು ದಿವಾಕರನ ಕಡೆನೇ ಇತ್ತು. ಚಂದನ್ ಶೆಟ್ಟಿ ಫುಲ್ ವರ್ಚಸ್, ನಾವು ಒಂದು ಫ್ಯಾನ ರೀ. ಆದ್ರೆ ಈ ಸರಾನು ಎಲ್ಲೇ ದಿವಾಕರಂದ ಆದಂಗೆ ನಮ್ಮ ಹನುಮಂತಂದ ಆಕತಿ ಅನ್ನೋ ಭಯ ಭಾಳ ಇತ್ತು. ಆದ್ರೆ ಉತ್ತರ ಕರ್ನಾಟಕ ಮಂದಿ ಎಷ್ಟು ಮಂದಿ ವೋಟ್ ಮಾಡ್ಯಾರ ಅವ್ರಿಗೆ ಧನ್ಯವಾದಗಳು ರೀ. ಚುಲ್ಲೂರು ಬಡ್ನಿ ರೀತಿನ ಇಡೀ ಕರ್ನಾಟಕ ತುಂಬ ಹಬ್ಬಿಸ್ಬಿಟ್ಟ ಹನುಮಂತ. ಈಗೇನು 5 ಕೋಟಿ ಚಿಲ್ಲರ್ ಏನು ಅಭಿಮಾನಿಗಳಲ್ಲ, ಅವ್ರದ್ದು ಒಂದೇ ಮದುವೆ ಯಾವಾಗ ಹನುಮಂತನ ಪ್ರಶ್ನೆ. ಮಾಡ್ತೀರಿ ಮದುವೆನ ಯಾವ ರೀತಿ ಮಾಡ್ಬೇಕು ಅಂತ ಅನ್ಕೊಂಡು ಇದು ಹನುಮಂತನ ಸ್ಟೈಲೇ ಹೇಳ್ಬೇಕ್ರಿ. ಅವ ಹೇಳ್ತಾನ ಎಲ್ಲ ಹಾಡ್ನಾಗ ಹೇಳ್ತಾನಲ್ರಿ, ಹಣೆ ಬರಾಗಿದ್ದಾಗ ಎಲ್ಲ ಆಕೈತಿ ತಲೆ ಕೆಡ್ಸ್ಕೊಬಾರ್ದು ದೋಸ್ತ ಅಂತ ಎಲ್ಲಿ ಬೇಕಾದ್ರೆ ಹೇಳ್ಯಾನನ್ರಿ ಅವ. ಅದೇ ಸೋಫಾ ಸೆಟ್ ಮೇಲೆ ಕೂತ್ಕೊಂಡು ಹೇಳ್ಯಾನ. ಯಾವ ರೀತಿ ಮಾಡ್ಬೇಕು ಅನ್ಕೊಂಡ್ರಿ ಮದುವೆ? ಈ ಮದುವೆ ಗ್ರ್ಯಾಂಡಾಗಿ ಆಕತ್ರಿ. ಮತ್ತು ಆಮೇಲೆ ಅವ್ರ ಹನುಮಂತಗೂ ಮಾವನ ಗೋಡ್ ಸುರೇಶನ ನಮಗೂ ಮಾವನ ಸುರೇಶ್ ಮಾವ್ರು ಬಂದು ನಿಂತ್ಕೊಂಡು ಮದುವೆ ಮಾಡ್ತಾರ. ನಾವು ಒಟ್ಟರು ನಿಂತ್ಕೊಂಡು ಮದುವೆ ಮಾಡ್ತೀವಿ ರೀ. ನಿಮ್ಮ ಹೆಸರು? ಶ್ರೀಕಾಂತ್ ಚಕ್ಕರ್ಸಲ್ಲಿ.